ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಏನು ಮೊನ್ನೆ ದಿವಸ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಾದ ಮೇಲೆ ಅದಕ್ಕೆ ತನಿಖೆಯನ್ನ ಮಾಡಿ 7 ಜನ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ. ಅದಾದ ಮೇಲೆ ನಾನು ಈಗ ತಾನೇ ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರ್ಡೆಂಟ್, ಅವರ ಹೆಸರು ಶೇಷಮೂರ್ತಿ, ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ, ಇವರು ಹಿರಿಯ ಅಧಿಕಾರಿಗಳು, ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂತವರು. ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ನನಗೆ ಬೆಳಿಗ್ಗೆ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು, ಕೆಳಗಿನವ್ರನ್ನ ಮಾತ್ರ ಕೆಲವರನ್ನ ಸಸ್ಪೆಂಡ್ ಮಾಡಿದ್ದೀರಿ, ಹಿರಿಯ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿಲ್ಲ ಹಾಗೆ ಅಂತಕ್ಕಂಥ, ಅವ್ರ ಮೇಲೆ ಏನೋ ಆಕ್ಷನ್ ತಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ರು. ಈಗ ಬಂದಾದ್ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ ಅಂತ ಹೇಳಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಯಾರು ಸಿಗರೇಟ್ ತಗೊಂಡು ಬಂದು ಕೊಟ್ಟರು, ಯಾರು ಟೀ ತಗೊಂಡು ಬಂದು ಕೊಟ್ಟರು, ಕುರ್ಚಿ ಯಾರು ತಗೊಂಡು ಬಂದು ಹಾಕಿದ್ರು, ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ. ತನಿಖೆ ಪ್ರಿಲಿಮಿನರಿ ಆಗಿರುವಂಥದ್ರಲ್ಲಿ 3 FIRಗಳನ್ನು ರಿಜಿಸ್ಟರ್ ಮಾಡಿದೆ ಅವ್ರ ಮೇಲೆ. ಅವ್ರು ಯಾರ್ಯಾರು ಏನು ಪ್ರಿಸನ್ ಆ್ಯಕ್ಟ್ನಲ್ಲಿ ಏನು ಪ್ರಿಸನ್ ಮ್ಯಾನ್ಯುಯಲ್ನಲ್ಲಿ ಏನು ನಮೂದಿಸಿದ್ದಾರೆ ಅದನ್ನು ವೈಲೇಷನ್ ಮಾಡಿದ್ದಾರೆ. ಅದಕ್ಕಾಗಿ 3 FIRಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ. ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ. ಜೊತೆಗೆ ಫರ್ದರ್ ಇನ್ವೆಸ್ಟಿಗೇಷನನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಹಿರಿಯ IPS ಅಧಿಕಾರಿಗಳನ್ನು ಅದಕ್ಕೆ ನೇತೃತ್ವ ಮಾಡಿ ಅವರಿಂದ ಮುಂದಿನ ತನಿಖೆಯನ್ನು ಮಾಡ್ತೇವೆ. ವರದಿ ಬಂದ ಮೇಲೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ. ಈ ಮೂರು ತೀರ್ಮಾನಗಳನ್ನು ಈಗ ಮಾಡಿದ್ದೇವೆ, ಅದರಂತೆ ಕ್ರಮ ತಗೊಳ್ತೀವಿ. 3 ಅಲ್ಲಿ ವಾರ್ಡರ್ಗಳು, ಅದು ಡೀಟೇಲ್ಸ್ ಎಲ್ಲ ಆಮೇಲೆ ಕೊಡ್ತೇವೆ. ಅಲ್ಲ, ಯಾರ್ಯಾರಿದ್ದಾರೆ ಅವರೆಲ್ಲರದು ಅವ್ರ ಮೇಲೆ ಆಗ್ಬೇಕಲ್ಲ. ಹೌದು, ಯಾರು ಇದ್ದಾರೆ ಅಂತೇಳಿ ನಮ್ಮ ತನಿಖೆಯಲ್ಲಿ ಕಂಡು ಬರುತ್ತೆ, ಅವ್ರ ಮೇಲೆ ಮಾಡ್ತಾರೆ. ಇಲ್ಲ, ಎಲ್ಲ ಕಡೆ ಮಾಡಿದ್ದಾರೆ. ಅಡಿಷನಲ್ ಆಗಿ ಇನ್ನೂ ಅಗತ್ಯ ಇದ್ರೆ ಇನ್ನೂ ಕೂಡ ಮಾಡ್ತೇವೆ. ಲ್ಯಾಪ್ಸಸ್ ಎಲ್ಲಾಗಿದೆ ಅಂತ ಹೇಳಿದ್ರೆ ಮಾನಿಟರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆಗಿಲ್ಲ, ಅದನ್ನು ಯಾರು ಮಾನಿಟರ್ ಮಾಡಬೇಕಾಗಿತ್ತು ಅವರೇ ಮಾಡಲಿಲ್ಲ ಅಂಥೇಳಿ ಅದು ಗೊತ್ತಾಗಿರೋದ್ರಿಂದ ಅವ್ರನ್ನೂ ಕೂಡ ಈಗ ಈ ಸಸ್ಪೆನ್ಷನ್ನಲ್ಲಿ ಅವ್ರನ್ನೂ ಕೂಡ ಮಾಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.